ಕಂಡ್ವಿ ನಾವು ಅಂತ ಅನ್ನಿಸ್ತು ನನಗೆ. ಹುಳಗಳು ಕೆಲವೊಂದು ಇರ್ತವೆ, ಅವಕ್ಕೆ ಫೇಸ್ಬುಕ್ ಬಿಟ್ಟರೆ ಇನ್ನೊಂದು ಗತಿ ಇಲ್ಲ. ಕ್ರಿಸ್ತಶಕ 1020 ಗಜನಿ ಬಂದು ಸೋಮನಾಥದ ಮೇಲೆ ದಾಳಿ ಮಾಡಿ, ಸೋಮನಾಥದ ದಾಳಿಯ ತೀವ್ರತೆ ಹೆಂಗಿತ್ತು ಅಂದರೆ, ಆ ದೇವಸ್ಥಾನದ ಬಾಗಿಲುಗಳನ್ನು ಕಿತ್ಕೊಂಡು ಹೋಗ್ಬಿಟ್ನಂತ. ಬಾಗಿಲುಗಳನ್ನು ಕಿತ್ಕೊಂಡು ಹೋಗ್ಬಿಟ್ಟ. ಅವನ್ನೂ ಬಿಡಲಿಲ್ಲ, ಹೊತ್ಕೊಂಡು ಅಲ್ಲಿ ಹೋದ, ಅಫ್ಘಾನಿಸ್ತಾನದ ಗಜನಿಗೆ ಹೋದ. ಆ ದಾಳಿಯ ದಿಕ್ಕು ಬದಲಿಸಿದ್ದು, ಹರಿವನ್ನು ಬದಲಿಸಿದ್ದು 1805 ಮಹಾರಾಜ ರಣಜಿತ್ ಸಿಂಗ್ ವಾಪಸ್ ಅಫ್ಘಾನಿಸ್ತಾನ ಗೆಲ್ತಾನೆ. ಗೆದ್ದ ನಂತರ ಆತ ಅಫ್ಘಾನಿಸ್ತಾನದ ಸೋತ ಸೈನ್ಯದ ಜೊತೆ 4 ಒಪ್ಪಂದ ಮಾಡ್ಕೊಂಡಿದ್ದು. ಮೊದಲನೇ ಒಪ್ಪಂದ ಏನು ಗೊತ್ತಾ? ಸೋಮನಾಥದ ಬಾಗಿಲು ವಾಪಸ್ ಕೊಡ್ರಿ ಅಂತ. 800 ವರ್ಷಗಳ ನಂತರ ಆತ ಮೊದಲು ಕೇಳಿದ್ದು, ಗಜನಿ ತಗೊಂಡು ಹೋಗಿದ್ನಲ್ಲ ಸೋಮನಾಥದ ಬಾಗಿಲನ್ನು ವಾಪಸ್ ಕೊಡಿ. 800 ವರ್ಷ ಯಾವ ಯೂನಿವರ್ಸಿಟಿಲಿ ಹಿಸ್ಟ್ರಿ ಕಲ್ತಿದ್ದ ಆತ? ಯಾರಾತನ ಹಿಸ್ಟ್ರಿ ಮೇಷ್ಟ್ರು? ಎಲ್ಲಿಂದ ನೆನಪಿತ್ತು ಅವನಿಗೆ? 800 ವರ್ಷದಿಂದ ಗಜನಿ ತಗೊಂಡೋಗಿದ್ದಾನೆ, ಅಲ್ಲ ಇಟ್ಕೊಂಡಿದ್ದಾರೆ. 800 ವರ್ಷದ ನಂತರ ಆ ಸೈನ್ಯವನ್ನು ನಾವು ಸೋಲಿಸಿದ್ದೀವಿ, ಈಗ ಬಾಗಿಲುಗಳನ್ನು ವಾಪಸ್ ತರಬೇಕು ಅಂತ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯದ ಹೊದಿಕೆಗಳಿದ್ವಂತೆ ಗಜನಿ ತಗೊಂಡೋದಾಗ. ಎಲ್ಲ ಕಿತ್ಕೊಂಡು ಹೋಗಿದ್ರು ಅವರು. ಅದನ್ನು ಉಳಿದಿದ್ದು ಮರದ ಬಾಗಿಲುಗಳು ಮಾತ್ರ. ಪರವಾಗಿಲ್ಲ, ನನಗೆ ಸೋಮನಾಥದ್ದು ಬೇಕು ಅಂದರೆ ಬೇಕು, ವಾಪಸ್ ತಗೊಂಬಂದ ಆತ. ತಂದಾಗ ಇಲ್ಲಿ ಸೋಮನಾಥ ಮಂದಿರ ಇಲ್ಲ, ಗುರುದ್ವಾರದಲ್ಲಿ ಇಟ್ಕೊಂಡ್ರು ಅದನ್ನು. ಹಂಗೆ ತಗೊಂಡೋಗಿದ್ದನ್ನು ವಾಪಸ್ ತಂದಿದ್ದೀವಿ ನೋಡಿ ಅಂತ. ದಿಸ್ ಇಸ್ ಸಿವಿಲೈಸೇಷನಲ್ ಮೆಮೊರಿ. ಅದಕ್ಕೆ ನಾವಿಲ್ಲಿ ಕುತ್ಕೊಂಡು ಬಟ್ ಅವರ ಕಥೆಗಳನ್ನು ಯಾಕೆ ಯಾರೂ ಹೇಳಲಿಲ್ಲ ನಮಗೆ? ಯಾವುದನ್ನು ಇಷ್ಟು ವರ್ಷಗಳ ಕಾಲ ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಬರದಂತೆ ತಡೆಯಲಾಯಿತೋ, ಯಾವ ವಿಷಯ ನಮ್ಮ ಲೈಬ್ರರಿಗಳಿಗೆ ತಲುಪದಂತೆ ತಡೆಯಲಾಯಿತೋ, ಆ ವಿಷಯವನ್ನು ಯಾರೋ ಹಂಚಿಕೊಳ್ತಾ ಇದ್ದಾರೆ. ಅದನ್ನು ನಾವು ನೀವು ಪಡೆಯೋದನ್ನು ತಡೆಯೋರು ಯಾರೂ ಇಲ್ಲ. ಈಗ ಯೋಚನಾ ಲಹರಿ ಚೇಂಜ್ ಆಗೋದಲ್ಲಿಗೆ. ಎಲ್ಲರೂ ಓದಿಸಿದ್ರಲ್ರಿ, ಗಜನಿ 17 ಸಲ ಸೋಮನಾಥದ ಮೇಲೆ ದಾಳಿ ಮಾಡ್ದ, ಗಜನಿ 17 ಸಲ ಸೋಮನಾಥದ ಮೇಲೆ ದಾಳಿ ಮಾಡ್ದ. ಹಾಗೆ ಮುಘಲ್ ಸಾಮ್ರಾಜ್ಯ ಅಹೋಮ್ ಸಾಮ್ರಾಜ್ಯದ ಮೇಲೆ 17 ಸಲ ದಾಳಿ ಮಾಡೋದಕ್ಕೆ ಹೋಯ್ತು. 17 ಸಲ ಹೊಡೆಸ್ಕೊಂಡು ವಾಪಸ್ ಬಂದರು. ಒಂದು ಟೆಕ್ಸ್ಟ್ ಬುಕ್ನಲ್ಲೂ ಬರಲಿಲ್ಲ ಇದು. ಮುಘಲ್ ಸಾಮ್ರಾಜ್ಯ ಅನ್ನುವಂಥದ್ದು ಯಾವತ್ತೂ ನಾರ್ತ್ ಈಸ್ಟನ್ನು ಗೆಲ್ಲೋದಕ್ಕಾಗಲೇ ಇಲ್ಲ, ಈಶಾನ್ಯ ಭಾರತವನ್ನು ಗೆಲ್ಲೋದಕ್ಕಾಗಲಿಲ್ಲ. 17 ಸಲ ಸೋತ್ರವರು. ನಾವು ಸೋತಿದ್ದನ್ನು ಎಲ್ಲ ಕಡೆ ಹೇಳ್ತೀರಿ, ಗೆದ್ದಿದ್ದರ ಪ್ರಶ್ನೆನೇ ಇಲ್ಲ. ರಾಜ ದಾಹಿರ್ನನ್ನು ಸೋಲಿಸಿದ ನಂತರ ಮತ್ತೊಂದು ಇಸ್ಲಾಮಿಕ್ ಇನ್ವೇಷನ್ ಭಾರತದ ಒಳಗೆ ಬರೋದಕ್ಕೆ 300 ವರ್ಷ ಬೇಕಾಯ್ತು. ಈ ದೇಶದಲ್ಲಿ 300 ವರ್ಷ. ಅಂಥ ರೆಸಿಸ್ಟೆನ್ಸ್ ಕೊಟ್ಟಂತಹ ದೇಶ ಇದು. ಬಿಟ್ಕೊಳ್ಳಿಲ್ಲ ಒಳಗೆ. ನಮ್ಮ ಪರಂಪರೆ ಏನು, ನಮ್ಮ ಪೂರ್ವಜರು ಯಾರು, ಅವರ ಸಾಹಸಗಳು ಹೆಂಗಿದ್ವು? ಯಾರೋ ಪರಕೀಯರು ಬಂದು ದಾಳಿ ಮಾಡುವುದಕ್ಕಿಂತ ಮೊದಲು ಭಾರತ ಏನಾಗಿತ್ತು? ಆಶ್ಚರ್ಯ ಆಗುತ್ತೆ ಇವತ್ತು ಕೆಲವರು ಮಾತನಾಡೋದನ್ನು ನೋಡಿದ್ರೆ. ಬ್ರಿಟಿಷರು ಬಂದು ಎಲ್ಲರಿಗೂ ಶಿಕ್ಷಣವನ್ನು ಕೊಟ್ಟರು, ಬ್ರಿಟಿಷರು ಬಂದು ಎಲ್ಲರಿಗೂ ನಾಗರಿಕತೆಯನ್ನು ಕಲಿಸಿದರು, ಬ್ರಿಟಿಷರಿಂದ ಭಾರತಕ್ಕೆ ಟ್ರೇನ್ ಬಂತು, ಪೋಸ್ಟ್ ಬಂತು. ಬ್ರಿಟಿಷರು ಭಾರತಕ್ಕೆ ಯಾಕೆ ಬಂದರು ಅಂತ ಕೇಳ್ತೀನಿ ನಾನು. ಅಲ್ಲಿ ಯಾವುದೋ ಒಂದು ಅನಾಗರಿಕ ದೇಶ ಇದೆ, ಹೋಗಿ ಉದ್ಧಾರ ಮಾಡೋಣ ಅಂತ ಬಂದ್ರ ಅವರು? ಅಷ್ಟು ದರ್ದೇನಿತ್ತು ಯುರೋಪ್ನಿಂದ ಈ ಭಾರತದ ತನಕ ಒಂದು ಸಮುದ್ರ ಮಾರ್ಗ ಕಂಡು ಹಿಡಿಯುವಂತಹ ದರ್ದೇನಿತ್ತು? ಒಂದು ಅನಾಗರಿಕ ದೇಶ ಇದೆ, ಅಲ್ಲಿ ಅಲ್ಲಿ ಉದ್ಧಾರ ಮಾಡೋಣ ಅಂತ ಬಂದ್ರ? ಹೋಗ್ರಿ ಆ ಯುರೋಪಿಯನ್ ದೇಶಗಳಲ್ಲಿ ಓಡಾಡ್ರಿ ಒಂದ್ಸಲ. ಹೆಜ್ಜೆ ಹೆಜ್ಜೆಗೂ ಎದೆಗೆ ಚುಚ್ಚದಂಗೆ ಆಗುತ್ತೆ ಆ ವೈಭೋಗ ಅಂದರೆ ಈ ಕುಸಿತಾ ಇರುವ ವೈಭೋಗ ಅದು.